ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ L298N IC ಬಗ್ಗೆ, ದಟ್ ಮೀನ್ಸ್ ಮೋಟರ್ ಡ್ರೈವರ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟಿಂದ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಡ್ರೈವರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸ್ಟೂಡೆಂಟ್ಗಳು ಪ್ರಾಜೆಕ್ಟ್ಗೋಸ್ಕರ ಈ ಡ್ರೈವರ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಡಿನೋ ಬೋರ್ಡ್ ಬೇಸ್ ಮೇಲೆ ಏನಾದರೂ ಪ್ರಾಜೆಕ್ಟ್ ಮಾಡಿದ್ರೆ, ಸೊ ಆವಾಗ ಒಂದು ಮೋಟ್ರನ್ನ ರನ್ ಮಾಡಬೇಕು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಮೋಟ್ರನ್ನ ರನ್ ಮಾಡಬೇಕು ಅಂದರೆ ಸೊ ಈ ರೀತಿ ಡ್ರೈವರ್ಸ್ಗಳು ಬೇಕಾಗುತ್ತೆ. ಸೊ ಈ ಡ್ರೈವರಲ್ಲಿ ಕಾಮನ್ ಆಗಿ ಯೂಸ್, ದಟ್ ಮೀನ್ಸ್ ಆರ್ಡಿನೋ ಪ್ರಾಜೆಕ್ಟ್ಗೆ ಯೂಸ್ ಮಾಡುವಂಥ ಟೂ ಟೈಪ್ಸ್ ಆಫ್ ಡ್ರೈವರ್ ಐತೆ. ಒಂದು ಬಂದು ಈ ಡ್ರೈವರ್, ಇದರ ನೇಮ್ ಬಂದು L298N ಅಂತ. ಸೊ ಅನದರ್ ಡ್ರೈವರ್ ಬಂದು L293D ಡ್ರೈವರ್ ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಬಂದು ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ತೋರಿಸ್ತೀನಿ. ಸೊ ಇದು ಬಂದು ಆರ್ಡಿನೋ ಬೋರ್ಡ್. ಸೊ ಈ ಆರ್ಡಿನೋ ಬೋರ್ಡ್ಗೆ ಈ ಡ್ರೈವರ್ನ ಯೂಸ್ ಮಾಡ್ತೀನಿ. ಸೊ ಅನದರ್ ಡ್ರೈವರ್ ಬಂದು ಈ ರೀತಿ ಇರುತ್ತೆ ಫ್ರೆಂಡ್ಸ್. ಸೊ ಈ ಡ್ರೈವರ್ ಬಂದು L293 ಡ್ರೈವರ್ ಅಂತ. ಸೊ ಈ ಡ್ರೈವರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಒನ್ಲಿ ಈ ಡ್ರೈವರ್ ಮಾತ್ರ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟಿಂದ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೇಗೆ ಯೂಸ್ ಮಾಡ್ತಾರೆ, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಬೇಡಿ. ಸೊ ಇದರಲ್ಲಿ ಯೂಸ್ ಮಾಡಿರುವಂಥ IC ಬಂದು ಇದೈತಲ್ಲ ಫ್ರೆಂಡ್ಸ್, ಇದು ಮೇಲೆ ಯೂಸ್ ಮಾಡಿರೋಂಥ ಹೀಟ್ ಸಿಂಕ್ ಅಂತ. ನಿಮಗೆ ಗೊತ್ತಾಗಿರುತ್ತೆ ಹೀಟ್ ಸಿಂಕ್ ಅಂದರೆ ಏನಂತ. ಸೊ ಇದೆ ಫ್ರೆಂಡ್ಸ್ ಹೀಟ್ ಸಿಂಕ್, ಸರಿನಾ. ಸೊ ಈ ಹೀಟ್ ಸಿಂಕ್ನ ಯೂಸ್ ಮಾಡಿದ್ರೆ, ಸೊ ಈ ಹೀಟ್ ಯಾಕೆಂದರೆ IC ಹೀಟ್ ಆಗುತ್ತೆ, ಅದರಿಂದ ರೆಡ್ಯೂಸ್ ಮಾಡುತ್ತೆ ಹೀಟ್ನ, ಸರಿನಾ. ಈ IC ನಂಬರ್ ನೀವೇ ಅಬ್ಸರ್ವ್ ಮಾಡ್ಬೋದು, ಗೊತ್ತಾಗುತ್ತಾ, L298N ಅಂತ. ಸೊ IC ನಂಬರ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ 2 ಮೋಟ್ರ್ ಅಥವಾ 4 ಮೋಟ್ರನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಬಂದು ಒಂದು ಮೋಟ್ರಿಗೆ ಔಟ್ಪುಟ್ ಆಗಿರುತ್ತೆ, ಅನದರ್ ಮೋಟ್ರಿಗೆ ಔಟ್ಪುಟ್ ಬಂದು ಇದಾಗಿರುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನೀವು ಇದರಲ್ಲಿ 2 ಅಥವಾ 4 ಮೋಟ್ರನ್ನ ಕಂಟ್ರೋಲ್ ಮಾಡ್ಬೋದು, ಸರಿನಾ. ಸೊ ಇದಕ್ಕೆ 2 ಮೋಟರ್, ಇದಕ್ಕೆ 2 ಮೋಟರ್ ಅಂತ ಕಂಟ್ರೋಲ್ ಮಾಡ್ಬೋದು, ಅಥವಾ ಇದಕ್ಕೆ 1 ಮೋಟರ್ ಅಂತ ಕಂಟ್ರೋಲ್ ಮಾಡ್ಬೋದು. ಸೊ ಇದು ಬಂದು ಪವರ್ ಸಪ್ಲೈ ಇರುತ್ತೆ. ಸೊ ನಿಮ್ಗೆ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ಅನ್ಕೋತೀನಿ. ಸೊ ಇಲ್ಲ ಅಂದರೆ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ 5 ವೋಲ್ಟ್, ಗ್ರೌಂಡ್ 12 ವೋಲ್ಟ್ ಅಂತ. ಸೊ ಇಲ್ಲಿ ಔಟ್ 1, ಔಟ್ 2, ಔಟ್ 4, ಔಟ್ 3 ಅಂತ ಮೆನ್ಷನ್ ಮಾಡಿದರೆ, ಸೊ ಇದೆಲ್ಲ ಮೋಟ್ರಿಗೆ ಔಟ್ಪುಟ್. ಸೊ ಇದು ಬಂದು ಗ್ರೌಂಡ್ ಆಗಿರುತ್ತೆ. ಇದು 12 ವೋಲ್ಟ್ ಪವರ್ ಸಪ್ಲೈ ಆಗಿರುತ್ತೆ, ಇನ್ಪುಟ್ ಸಪ್ಲೈ. ಮತ್ತು 5 ವೋಲ್ಟ್ ಕೂಡ ಕೊಟ್ಕೋಬೋದು. ಸೊ 5 ವೋಲ್ಟ್ನಲ್ಲಿ ಮೋಟ್ರ್ ರನ್ ಆಗುವಂಥ ಮೋಟ್ರಿಗೆ 5 ವೋಲ್ಟ್ ಕೊಡ್ಬೋದು, ಅಥವಾ 12 ವೋಲ್ಟ್ನಲ್ಲಿ ರನ್ ಆಗುವಂಥ ಮೋಟ್ರಿಗೆ 12 ವೋಲ್ಟ್ ಪವರ್ ಸಪ್ಲೈ ಕೊಡ್ಬೋದು. ಸೊ ಕಾಮನ್ ಆಗಿ ಎರಡಕ್ಕೂ ಗ್ರೌಂಡ್ ಸಪ್ಲೈ ಕೊಟ್ಟಿರ್ತಾರೆ, GND ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಇದು ಬಂದು, ಸೊ ಇಲ್ಲಿ ಮತ್ತು ಇನೇಬಲ್ ಪಿನ್ ಇರುತ್ತೆ. ಸೊ ಇದು ಇನೇಬಲ್ ಪಿನ್ನ ಮೋಟ್ರನ್ನ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇದೈತಲ್ಲ ಫ್ರೆಂಡ್ಸ್, ಇದೆರಡು. ಸೊ ಇದೆರಡನ್ನೂ ರಿಮೂವ್ ಮಾಡ್ಬೋದು. ಸೊ ರಿಮೂವ್ ಮಾಡಿದ್ರೆ ಇನೇಬಲ್ ಪಿನ್ ಅಂತ ಯೂಸ್ ಮಾಡ್ಕೋಬೋದು. ಸೊ ಇದು ಏಕೆ ಅಂದರೆ, ನಾವು ಮೋಟ್ರನ್ನ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ ಇನೇಬಲ್ ಪಿನ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು ನೋಡಿ, ಇಲ್ಲೇ ಮೆನ್ಷನ್ ಮಾಡಿದರೆ ENB ಅಂತ ಮೆನ್ಷನ್ ಮಾಡಿದರೆ ನಿಮಗೆ ಅಬ್ಸರ್ವ್ ಮಾಡಿ ಚೆನ್ನಾಗಿ. ಸೊ ಇದೆರಡು ಬಂದು ಮೋಟ್ರನ್ನ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇದು ಬಂದು ಈ 4 ಪಿನ್ನುವೆ ಮೋಟ್ರನ್ನ ಇನ್ಪುಟ್, ದಟ್ ಮೀನ್ಸ್ ಇನ್ಪುಟ್ ಅಂದರೆ ಆರ್ಡಿನೋ ಬೋರ್ಡ್ನ ಔಟ್ಪುಟ್ನ ಕನೆಕ್ಟ್ ಮಾಡೋಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಈ ಆರ್ಡಿನೋ ಬೋರ್ಡ್ನಲ್ಲಿ ಸೊ ನಾವು ಪ್ರೋಗ್ರಾಮ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 11, 10, 9, 8 ಅಂತ ಪ್ರೋಗ್ರಾಮ್ ಮಾಡಿರ್ತೀವಿ. ಸೊ ಇದು ಬಂದು ಮೋಟ್ರನ್ನ ಔಟ್ಪುಟ್ಗೆ ಅಂತ ಕೊಟ್ಟಿರ್ತೀವಿ. ಸೊ ಇದನ್ನು ಔಟ್ಪುಟ್ ಬಂದು ತಂದು ಇಲ್ಲಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಈ ಇನ್ ಪಿನ್ಗಳಿಗೆ ಕೊಡಬೇಕಾಗುತ್ತೆ. ಸೊ ಇದರ ಮುಖಾಂತರ ಸೊ ಪವರ್ ಸರ್ಕ್ಯುಲೇಟ್ ಆಗಿ ಸೊ 12 ವೋಲ್ಟ್ ಪವರ್ನ ಈ ಮೋಟ್ರ್ಗಳಿಗೆ ಕೊಡುತ್ತೆ. ಸೊ ಕನ್ವರ್ಟ್ ಮಾಡಿ ಮೋಟ್ರನ್ನೇ ರನ್ ಮಾಡುವಂತೆ ಕೊಡುತ್ತೆ ಫ್ರೆಂಡ್ಸ್, ಸರಿನಾ. ಮತ್ತು ಇಲ್ಲೊಂದು ಇನೇಬಲ್ ಪಿನ್ ಐತೆ. ಸೊ ಇದು ಬಂದು 5 ವೋಲ್ಟ್ ಸಪ್ಲೈ ಇರುತ್ತಲ್ಲ, 5 ವೋಲ್ಟ್ ಸಪ್ಲೈಗೆ ಇನೇಬಲ್ ಪಿನ್ ಆಗಿರುತ್ತೆ. ಮತ್ತು ಇದು ಬಂದು 12 ವೋಲ್ಟ್ ಪವರ್ ಸಪ್ಲೈ ಕೊಡ್ಬೋದು, ಅಥವಾ 5 ವೋಲ್ಟ್ ಪವರ್ ಸಪ್ಲೈ ಕೊಟ್ಕೋಬೋದು. ಸೊ ಇಲ್ಲಿ ಬಂದು 7805 IC ಇದೆ. ಸೊ ಈ 7805 IC ಬಂದು ನಿಮಗೆ ಗೊತ್ತಾಗಿರುತ್ತೆ. ಸೊ 5 ವೋಲ್ಟ್ ಕಾನ್ಸ್ಟೆಂಟಾಗಿ ಕೊಡ್ತಾ ಇರುತ್ತೆ. ಸೊ 12 ವೋಲ್ಟಿಂದ 5 ವೋಲ್ಟಾಗಿ ಕನ್ವರ್ಟ್ ಮಾಡಿ ಸಪ್ಲೈ ಕೊಡ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ಕಾಮನ್ ಆಗಿ ಡಯೋಡ್, ಬ್ರಿಡ್ಜ್ ರೆಕ್ಟಿಫೈಯರ್ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ಈ ಡ್ರೈವರ್ನಲ್ಲಿ. ಸೊ ಈ ಡ್ರೈವರ್ ವರ್ಕಿಂಗ್ ಇಷ್ಟೇ ಫ್ರೆಂಡ್ಸ್, ಸರಿನಾ. ಸೊ ಆರ್ಡಿನೋ ಬೋರ್ಡಿಂದ ಪವರ್ ಸಪ್ಲೈ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಸೊ ಕನ್ಸ್ಯೂಮ್ ಮಾಡಿಕೊಂಡು ಸೊ ಎಕ್ಸ್ಟರ್ನಲಾಗಿ ನಾವು 12 ವೋಲ್ಟ್ ಪವರ್ ಸಪ್ಲೈ ಕೊಡ್ತೀವಿ, ಅಥವಾ 5 ವೋಲ್ಟ್ ಪವರ್ ಸಪ್ಲೈ ಕೊಡ್ತೀವಿ. ಸೊ ಈ 5 ವೋಲ್ಟ್ ಮುಖಾಂತರ ಈ ಎರಡೂ ಮೋಟ್ರಿಗೆ ನಾವು ಪವರ್ ಸಪ್ಲೈ ಕೊಡ್ಕೋತೀವಿ. ಸೊ ಇದು ಮೋಟ್ರನ್ನ ಔಟ್ಪುಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು 12 ವೋಲ್ಟ್, ಸೊ ಇದು ಬಂದು ಒಂದು 12 ವೋಲ್ಟ್ ಮೋಟ್ರ್ ಆಗಿರುತ್ತೆ, ಸರಿನಾ. ಸೊ ಇದು ಬಂದು ಒಂದು 12 ವೋಲ್ಟ್ ಮೋಟ್ರ್, 30 RPM. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಬಂದು
ಮೋಟರ್. ಸೊ ನೆಕ್ಸ್ಟ್ ಒನ್ ಬಂದು 755 ಮೋಟ್ರ್ ಅಂತ ಗೊತ್ತಾಗಿರುತ್ತೆ ಅನ್ಕೊತೀನಿ. ಈ 755 ಮೋಟ್ರನ್ನು ಕೂಡ ಇದರಲ್ಲೇ ರನ್ ಮಾಡ್ಬೋದು, ಸರಿನಾ. ಸೊ ಈ ಮೋಟ್ರನ್ನ ಡ್ರೈವರ್ನ ಬರ್ಕೊಂಡು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ L293 ಡ್ರೈವರ್ನ ಬಗ್ಗೆ ನೋಡೋಣ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.